ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಸಾಹೇಬ್ರೆ, ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳೇ, ಮಾನ್ಯ ಕೋಲಾರ ಜಿಲ್ಲಾ ಉಪವಿಭಾಗಾಧಿಕಾರಿಗಳೇ, ಮಾನ್ಯ ಕೋಲಾರ ತಾಲೂಕು ತಹಸೀಲ್ದಾರ್ರವರೇ, ಏನು ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಅಂದರೆ, ಕೋಲಾರ ತಾಲೂಕಿನ ಗಡಿಭಾಗವಾದ ರಾಮಸಂದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ 94 ಸರ್ಕಾರದ ಗೋಮಾಳ ಜಮೀನು 106 ಎಕರೆ ಜಮೀನಿದ್ದು, ಇವತ್ತು ಈ ಒಂದು 106 ಎಕರೆ ಜಮೀನು ಇಲ್ಲಿ ಗಲಭೆಗಳಿಗೆ ಹಾಗೂ ಮೇಲ್ವರ್ಗದವರ ದಬ್ಬಾಳಿಕೆಗೆ ಈ ಒಂದು ಗೋಮಾಳ ಜಮೀನು ಕಾರಣ ಆಗಿದೆ. ಸರ್ವೆ ನಂಬರ್ 94 1960ಕ್ಕಿಂತ ಹಿಂದೆ ಈ ಒಂದು ಸರ್ವೆ ನಂಬರ್ನಲ್ಲಿ ದಲಿತರು, ಶೋಷಿತರು ಹಾಗೂ ಹಿಂದುಳಿದವರು ಈ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಅವರುಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಸಹ ಆಗಿದ್ದು, ಏನು ಈ ಒಂದು ಸರ್ವೆ ನಂಬರ್ 94 ಕೆಲವೊಂದು ಭೂಮಾಫಿಯಾ ಹಾಗೂ ಕೆಲವೊಂದು ರಿಯಲ್ ಎಸ್ಟೇಟ್ನವರ ಕಪಿಮುಷ್ಟಿಗೆ ಸಿಲುಕಿ ಈ ಒಂದು ಸರ್ವೆ ನಂಬರ್ 94 2008ರಲ್ಲಿ ಈ ಸರ್ವೆ ನಂಬರ್ಗೆ ಅನಧಿಕೃತವಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಒಂದೊಂದು ಕುಟುಂಬಕ್ಕೆ ಸುಮಾರು 8 ರಿಂದ 15 ಎಕರೆಗಳಷ್ಟು ಮಂಜೂರಾತಿ ಆದೇಶಗಳನ್ನು ಸೃಷ್ಟಿ ಮಾಡಿಕೊಂಡು ಹಾಗೂ ಈ 94 ಸರ್ವೆ ನಂಬರ್ಗೆ ಮಾಲೂರು ತಾಲೂಕಿನ ಕೆಲವೊಂದು ರಿಯಲ್ ಎಸ್ಟೇಟ್ನ ಕುಳಗಳು ಏನಿದ್ದಾರೆ, ಈ ಕುಳಗಳ ಒಂದು ಕಪಿಮುಷ್ಟಿ ಎಷ್ಟು ಬಿಗಿ ಹಿಡಿತ ಆಗಿದೆ ಅಂದರೆ, ನಾನು ಕೆಲವೊಂದು ದಾಖಲೆಗಳನ್ನು ಈ ವಿಡಿಯೋ ಮುಖಾಂತರ ಹಾಕ್ತೇನೆ. ಏನು 94 ಸರ್ವೆ ನಂಬರ್ ರಿಯಲ್ ಎಸ್ಟೇಟ್ನವರ ಕಪಿಮುಷ್ಟಿಯಲ್ಲಿ ಹೊಸ ಸರ್ವೆ ನಂಬರ್ಗಳನ್ನು ಸೃಷ್ಟಿ ಮಾಡಿಕೊಂಡು ಮಂಜೂರಾತಿ ಆದೇಶಗಳನ್ನು ಮಾಡಿಕೊಂಡು ಇಡೀ ಏನು ರಾಮಸಂದ್ರ ಗ್ರಾಮ ಈ ದಿನ ಕೈಗಾರಿಕೆಗಳ ಪ್ರದೇಶ, ಈ ಕೈಗಾರಿಕೆಗಳ ಪ್ರದೇಶದಲ್ಲಿ ಇವತ್ತು ಕೈಗಾರಿಕೆ ಪ್ರದೇಶದಲ್ಲಿ ಹೊಸ ಸರ್ವೆ ನಂಬರ್ಗಳನ್ನ ಸೃಷ್ಟಿ ಮಾಡಿಕೊಂಡು ಒಂದೊಂದು ಕುಟುಂಬಕ್ಕೆ ಕನಿಷ್ಠ ಅಂದ್ರೇನು ಸರ್ಕಾರದ ಸುತ್ತೋಲೆಯಂತೆ 3.5 ಎಕರೆ, 2 ಎಕರೆ, 3 ಎಕರೆ, 4 ಎಕರೆ ಮಂಜೂರಾತಿ ಸಿಗುತ್ತೆ. ಆದರೆ ಇವತ್ತು ಇಲ್ಲಿನ ಕೆಲವೊಂದು ರಿಯಲ್ ಎಸ್ಟೇಟ್ನವರ ಕಪಿಮುಷ್ಟಿ ಎಷ್ಟು ಬಿಗಿ ಹಿಡಿತ ಆಗಿದೆ ಅಂದರೆ, ಒಂದೊಂದು ಕುಟುಂಬಕ್ಕೆ 8 ರಿಂದ 10 ಎಕರೆ ಜಮೀನು ದಾಖಲೆಗಳನ್ನು ನಮ್ಮ
ಕಂದಾಯ ಇಲಾಖೆಯಲ್ಲಿ ಸೃಷ್ಟಿ ಮಾಡಿಕೊಂಡು ಇದಕ್ಕೆ ಮಂಜೂರಾತಿಗಳನ್ನು ಮಾಡಿಕೊಂಡು ಏನು ಹಳೆ ಮಂಜೂರಾತಿ ಪಡೆದಿರುವಂಥ ನ್ಯಾಯಬದ್ಧವಾಗಿ ಪಡೆದಿದ್ದಂಥ ಈ ಒಂದು ಕುಟುಂಬಗಳನ್ನು ಒಡೆದು ಬಡೆದು ವಂಚಿಸಿ ಅವರುಗಳಿಂದ ಈ ಜಮೀನನ್ನು ಅನಧಿಕೃತವಾಗಿ ಪಡ್ಕೊಂಡು ಇವತ್ತು ಅವ್ರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಸಾಹೇಬ್ರೆ ಹಾಗೂ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳೇ, ನಾನು ದಾಖಲೆಗಳನ್ನು ಈ ಒಂದು ಪೋಸ್ಟ್ನಲ್ಲಿ ಪೋಸ್ಟ್ ಮಾಡ್ತೇನೆ. ಏನು ಈ ಒಂದು ಸರ್ವೆ ನಂಬರ್ನಲ್ಲಿ ಅನಧಿಕೃತವಾಗಿ ಒಂದೇ ಕುಟುಂಬಗಳಿಗೆ 4 ಎಕರೆಗಿಂತ ಹೆಚ್ಚು ಯಾರ್ಯಾರು ಪಡೆದಿದ್ದಾರೆ ಅವರ ಸಂಪೂರ್ಣ ಹೊಸ ಸರ್ವೆ ನಂಬರ್ಗಳನ್ನು ಪಡೆದಿದ್ದಾರೆ. ಆ ಸಂಪೂರ್ಣ ದಾಖಲಾತಿಗಳನ್ನು ವಜಾಗೊಳಿಸಿ ಈ ಒಂದು 94ರ ಸರ್ವೆ ನಂಬರ್ನ ಅವ್ಯವಹಾರ ಏನಿದೆ ಅವ್ಯವಹಾರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ತಹಸೀಲ್ದಾರ್, ಮಾನ್ಯ ಉಪವಿಭಾಗಾಧಿಕಾರಿಗಳು ಈ ಕೂಡಲೇ ಈ ಒಂದು ಅವ್ಯವಹಾರವನ್ನು ಲೋಕಾಯುಕ್ತ ಅಥವಾ CBI ತನಿಖೆಗೆ ನೀಡಿ ಈ ಒಂದು ಅವ್ಯವಹಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂಥವರನ್ನು ಜೈಲಿಗಟ್ಟುವಂಥ ಕೆಲಸ ಮಾಡಬೇಕು. ಇದರಲ್ಲಿ ಏನು ಮೂಲ ಮಂಜೂರಾತಿದಾರರು ಇರ್ತಾರೆ ಅವರನ್ನು ಪರಿಗಣಿಸಿ ಅವ್ರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ಈ ಒಂದು ಭೂಮಾಫಿಯಾ ರಿಯಲ್ ಎಸ್ಟೇಟ್ ದಂಧೆಗಳವರನ್ನು ಪತ್ತೆ ಹಚ್ಚಿ ಅವರನ್ನು ಜೈಲಿಗಟ್ಟಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ.